ಜಿಲ್ಲೆ ತಾಲೂಕು ಹನುಮಳೆ ಗ್ರಾಮದಲ್ಲಿ ಅಂತ. ನಮ್ಮ ಹೆಸರು ಹುಲ್ಗಪ್ಪ ಅಂತ. ಇಲ್ಲಿ ನಮ್ಮದು ಹೊಲ ಗದ್ದೆ ಇರೋದು ಡಣಾಪುರ ಏರಿಯಾದೊಳಗೆ. ನಾವು ಪ್ರತಿ ವರ್ಷ ಈ ನಮ್ಮ ಸರ್ಕಾರಿ ಗೊಬ್ಬರ ತಂದು ಹಾಕ್ತಿದ್ವಿ. ಪ್ರತಿ ವರ್ಷ ಅಂದರೆ ಒಂದು ಎಕರೆಗೆ 13,000ರಿಂದ 16,000 ನಾವು ಸರ್ಕಾರಿ ಗೊಬ್ಬರ ತಗೊಂಡು ಹಾಕ್ತಿದ್ವಿ. ಈ ವರ್ಷ ಮಾರ್ಸ್ ಕೇರ್ ಕಂಪ್ನಿಲಿಂದ ಪರಿಚಯ ಆಗಿ ಲಿಕ್ವಿಡ್ ಇದನ್ನು ತಗೊಂಬಂದು ಈ ವರ್ಷ ಹಾಕಿದ್ದೀವಿ. ಈ ವರ್ಷ ಪರವಾಗಿಲ್ಲ, ಬೆಳೆನೂ ನಾವೇನು ವರ್ಷ ಹಾಕ್ತಿದ್ವಲ್ಲ ಅದಕ್ಕಿಂತನೂ ಭಾಳ ಚೆನ್ನಾಗಿ ಬಂದೈತೆ. ಅದರಲ್ಲಿಂದ ಈ ನಾವು ಮುಂದಿನ ವರ್ಷ ಆದ್ರೂ ನಾವು ಇದನ್ನೇ ಉಪಯೋಗಿಸ್ತೀವಿ. ಸರ್ ಹಾಕೋ ವಿಧಾನ ಹೆಂಗೆ ಸರ್? ಅದಕ್ಕೆ ಫರ್ಟಿಲೈಸರ್ ಗೊಬ್ಬರ ಯೂಸ್ ಮಾಡ್ತಿರಲ್ಲ, ಅದಕ್ಕೂ ಈಗ ಅದನ್ನು 3 ಸರಿ ಒಯ್ತಿದ್ವಿ. ಈಗ ಇದನ್ನು 3 ಸರಿ ತಗೊಂಬಂದು ಮಾಡಿದ್ವಿ. ಈ ಇಳುವರಿ ಒಂದು ನಾವು ಪ್ರತಿ ವರ್ಷ ಮಾಡೋದಕ್ಕಿಂತ ಬೇಡ ಒಂದು 2-3 ಚೀಲ ಹೆಚ್ಚಿಗೆ ಬರ್ಬೋದು ಅನಿಸ್ತದೆ. ಹೊಡಿದ್ರೆ ಸರ್ ಹೌದು, ಇಷ್ಟೇ ಅಂದಾಜು ಬರ್ಬೋದು. ಹೌದು, ನಾವು ಪ್ರತಿ ವರ್ಷ 35-38 ಚೀಲ ಅಂದರೆ 70 kg. ಈ ವರ್ಷ ಒಂದು 2-3 ಕ್ವಿಂಟಲ್ ಜಾಸ್ತಿ ಆಗ್ಬೋದು ಅಂತ ನಮಗೆ ಅನುಭವ ಆಗ್ತಾಯಿದೆ. ಖರ್ಚಿನಲ್ಲಿ ಕಮ್ಮಿನೂ ಚೆನ್ನಾಗೈತೆ. ಖರ್ಚಿನಲ್ಲಿ ಕಮ್ಮಿ. ಈಗ 2 ಎಕರೆಗೆ ಬರೀ 8,000 ರೂಪಾಯಿ ಖರ್ಚಾಗೈತೆ. 8,000 ರೂಪಾಯಿ ಐತೆ. ಸ್ಕೇರ್ಲಿಂದ ತಮ್ಮ ಒಂದು ಬರೀ 8,000. ಈಗ ಹಿಂದೆ ವರ್ಷ ನಾವು ಒಂದೊಂದು ಎಕರೆಗೆ 13,000 ರೂಪಾಯಿ ಖರ್ಚು ಮಾಡಿದ್ವಿ. ಈ 2 ಎಕರೆ ಸೇರಿ 8,000 ರೂಪಾಯಿ ನಮಗೆ ಖರ್ಚಾಗೈತೆ. ಆದ್ರೂ ಈ ವರ್ಷ ಬೆಳೆ ಚೆನ್ನಾಗಿದೆ. ನಾವು ಇಂತಲ್ಲಿ ಮಾಡಿವಿ ಅಂತ ಅವ್ರು ಕೇಳ್ತಾರೆ, ಕೆಲವು ಮಂದಿ ಕೇಳ್ತಾರೆ. ಆಮೇಲೆ ನಾವು ಕೂಡ ಇಂಥ ಇಲ್ಲಿಂದಲೇ ನಾವು ಮಾರ್ಸ್ ಕೇರ್ ದಾವಣಗೆರೆಯಿಂದ ತೊಗೊಂಬಂದಿದ್ವಿ. ನಮ್ಮ ಪರಿಸರದಿಂದ ಹಿಂದೆ ವರ್ಷ ನಮ್ಮ ಡಣಾಪುರ ಈರಣ್ಣ ಅಂತಂದು ಅವ್ರ ಹಳೆಯ ಮಾವನವರು ದಾವಣಗೆರೆಯವರು, ಅವ್ರ ಪರಿಚಯದಿಂದ ತಗೊಂಡು ನಾವು ಹಾಕಿದ್ವಿ. ಈ ವರ್ಷ ಭಾಳ ಚೆನ್ನಾಗಿದೆ. ಏನು ಹೇಳ್ತಿದ್ರಿ ಸರ್ ನೀವು ರೈತರಿಗೆಲ್ಲ? ರೈತರಿಗೆ ಹೇಳ್ತೀವಿ, ಇನ್ನು ಇಂತಲ್ಲಿ ತಿಂದೀವಪ್ಪ, ಖರ್ಚು ಭಾಳ ಕಮ್ಮಿ ಆಗುತ್ತೆ ಅಂತಂದು ನಾವು ಕೂಡ ಹೇಳಿದ್ವಿ. ಎಲ್ಲ ತಿಳಿಸಿರಿ 4 ಮಂದಿ ತಿಳಿಸಿರಿ. ಇದರಿಂದ ಏನು ಅಕ್ಕಪಕ್ಕ ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡಿದ್ವಿ? ಸುತ್ತಮುತ್ತ ಹಳ್ಳಿ ಇರೋದಲ್ಲ ಅಲ್ಲ, ಅವ್ರು ಬಂದು ಕೇಳಿನಪ್ಪ ಹೇಳ್ತೀವಿ. ನಾವು ಇಂತಲ್ಲಿ ತಂದಿದ್ವಿ, ಇಂಥ ಮಾರ್ಸ್ಕ ಆಫೀಸಿನಿಂದ ದಾವಣಗೆರೆ ಆಫೀಸಿಂದ ತಂದಿದ್ದೀವಿ. ಹಂಗೇನಪ್ಪ ಅಂತಂದ್ರೆ ನೀವು ತೋರಿಸ್ತೀವಿ, ಯಾಕಂದ್ರೆ ತೊಗೊಂಬರ್ರಿ ಅಂತ ನಾವು ಹೇಳ್ತೀವಿ. ಚೆನ್ನಾಗಿ ಅನ್ಸುತ್ತೆ ಸರ್, ಚೆನ್ನಾಗಿ ಅನ್ಸುತ್ತೆ. ಎಲ್ಲ ಉಳಿತಾಯ. ಹೌದು, ಮುಕ್ಕಾಲು ಭಾಗ ನಮಗೆ ಉಳಿತಾಯ ಆಗಿದೆ ಖರ್ಚು.